अभी क्लोजिंग टाइम है, अभी देखते हैं कि क्या हो सकता है। ऑलरेडी हमारा पोजीशन जो बना था ये है 7,400 रुपीज़ का प्रॉफिट हो चुका है। अरे हिंदी में क्यों बात कर रहा हूँ, अभी ये तो कन्नಡ ಚಾನಲ್ के लिए था। वापस से स्टार्ट करते हैं। ಇವತ್ತು 7,400 ರೂಪಾಯಿ ಪ್ರಾಫಿಟ್ ಮಾಡಿದ್ದೀವಿ। ಸೊ ಇದು 30 ಡೇಸ್ ಚಾಲೆಂಜ್ ಇರುತ್ತೆ। ಇದು 30 ಡೇಸಲ್ಲಿ ಕಂಪ್ಲೀಟ್ ಮಾಡ್ತೀವ ಅಥವಾ 15 ಡೇಸಲ್ಲಿ ಕಂಪ್ಲೀಟ್ ಮಾಡ್ತೀವ ಅದು ಟ್ರೇಡಿಂಗ್ ಮಾಡ್ತಾ ಗೊತ್ತಾಗುತ್ತೆ। ಸೊ ನಮ್ಮ ಟೋಟಲ್ ಕ್ಯಾಪಿಟಲ್ಲು 50,000ಇಂದ ನಮಗೆ 1 ಲ್ಯಾಕ್ವರೆಗೂ ರೀಚ್ ಮಾಡೋದಿದೆ। ಅದು ಆದಮೇಲೆ ಬೇರೆ ಬೇರೆ ಥರ ನಿಮಗೆ ಸ್ಟ್ರಾಟಜೀಸು ಮತ್ತು ಟಾರ್ಗೆಟ್ಸು ಮತ್ತು ಒಂಥರ ಒಂದು ಚಾಲೆಂಜಸ್ಸು ನಾನು ಕೊಡ್ತೀನಿ, ಅದೇ ಥರ ವೀಡಿಯೋಸ್ಗಳನ್ನ ಮಾಡಾಕ್ತಾ ಇರ್ತೀನಿ। ಸೊ ಈಗ ಕರೆಂಟ್ಲಿ ನಮ್ದೇನು 50,000 ಇದೆ, ಇದು 7,000 ಪ್ರಾಫಿಟು ನಿನ್ನೆ ಆಲ್ರೆಡಿ ಬುಕ್ ಮಾಡಿದ್ದೀವಿ। ಸೊ ಇದು ನಿನ್ನೆ ನೋಡಿ 17th ಆಗಸ್ಟ್ದು। ಸೊ 17th ಆಗಸ್ಟ್ದು ಆಲ್ರೆಡಿ 7,900 ಆಲ್ಮೋಸ್ಟ್ 8,000 ರುಪೀಸ್ ಬುಕ್ ಆಗಿದೆ। ಸೊ ಇದು ಒಂದು ಡೇ, ಫಸ್ಟ್ ಡೇ ನಮ್ಮದು ಸಕ್ಸಸ್ಫುಲ್ ರನ್ ಆಗಿದೆ 8,000 ರುಪೀಸು। ಸೊ ಸೆಕೆಂಡ್ ಡೇ ಬಂದುಬಿಟ್ಟು ನಾವು ಈಗ ಪೊಸಿಷನ್ ನಮ್ಮದು ಕ್ಲೋಸ್ ಆಗಿರೋದು 7,400 ರುಪೀಸ್ಗೆ। ಸೊ ಈಗ ಲಾಸ್ಟ್ ಕ್ಲೋಸಿಂಗ್ ಅವರು ಇನ್ನೊಂದು 10 ಮಿನಿಟ್ಸ್ ಇದೆ ಆಯಿತಾ। ಇವತ್ತು ಎಕ್ಸ್ಪೈರ್ ಇರೋದ್ರಿಂದ ಸ್ವಲ್ಪ ಮೂಮೆಂಟು ಚೆನ್ನಾಗಿರುತ್ತೆ। ಸೊ ನೋಡೋಣ। ಆಮೇಲೆ ಇವತ್ತಿನ ಪೊಸಿಷನ್ ಬಗ್ಗೆ ಮಾತಾಡೋದಾದರೆ ಫಸ್ಟ್ ಟ್ರೇಡ್ ಬಂದುಬಿಟ್ಟು ನಾವು 106ಗೆ ಬೈ ಮಾಡ್ತೀವಿ। ಯಾವುದನ್ನು 43,900ನ ಪುಟ್ನ ಅದನ್ನು ಕ್ಲೋಸ್ ಮಾಡ್ತೀವಿ 112ಗೆ ಆಯಿತಾ। ಸೊ ಆಲ್ಮೋಸ್ಟು ಒಂದು 5 to 6 ರುಪೀಸು ಮಲ್ಟಿಪ್ಲೈ ಬೈ 375 ಕ್ವಾಂಟಿಟಿ ಆಯಿತಾ। ಇದನ್ನು ನಾನು ಎಕ್ಸೆಲಲ್ಲಿ ಹಾಕ್ಬಿಟ್ಟು ನಿಮ್ಗೆ ತೋರಿಸ್ತೀನಿ, ಆವಾಗ ನಿಮ್ಗೆ ನೀಟಾಗಿ ಗೊತ್ತಾಗುತ್ತೆ ಏನಿದೆ ಅಂತ। ಈ ಕಡೆ ಕ್ವಾಂಟಿಟಿ ಅಂತ ಬರ್ಕೊಂಡ್ಬಿಡೋಣ। ಸೊ ಇದು ನಿಮ್ಮ ಪ್ರಾಕ್ಟೀಸ್ ಏನಕ್ಕೆ ಮಾಡಿಸ್ತಾ ಇದ್ದೀನಿ ಅಂದರೆ, ಸೊ ಮುಂದೆ ನೀವು ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ಇದನ್ನು ರಿಪೀಟ್ ಮಾಡಲ್ಲ, ಆವಾಗ ನಿಮಗೆ ಅರ್ಥ ಆಗಬೇಕು ಏನು ಮಾಡ್ತಾ ಇದೆ, ಯಾವ ಥರ ಟ್ರೇಡಿಂಗ್ ಸ್ಕಲ್ಪಿಂಗ್ ಮಾಡುವಾಗ ಯಾವ ಥರ ವರ್ಕ್ ಆಗುತ್ತೆ, ಅಥವಾ ಟ್ರೇಡಿಂಗ್ ಮಾಡಬೇಕಾದ್ರೆ ಯಾವ ಥರ ಕ್ವಾಂಟಿಟಿನ ಡಿಫೈನ್ ಮಾಡ್ತೀವಿ, ಎಲ್ಲನೂ ನಿಮಗೆ ಅರ್ಥ ಡೈರೆಕ್ಟಾಗಿ ಆಗಬೇಕು। ಅದಕ್ಕೋಸ್ಕರ ಇವತ್ತು ಫಸ್ಟ್ ಇರೋದರಿಂದ ಸ್ವಲ್ಪ ಟೈಮ್ ತೊಗೊಂಡ್ಬಿಟ್ಟು ಇದನ್ನು ರೆಡಿ ಮಾಡ್ತಾಯಿದ್ದೀನಿ। ಸೊ ಇದನ್ನು ಜೂಮ್ ಇನ್ ಹೆಂಗೆ ಮಾಡೋದು, ಜೂಮ್ ಟು 125 ಓಕೆ 200 ಓಕೆ। ಕ್ವಾಂಟಿಟಿನ ಇಲ್ಲಿ 375 ಅಂತ ಹಾಕೊಳ್ಳೋಣ। ಸೊ ಬೈ ಬಂದುಬಿಟ್ಟು ಎಷ್ಟಕ್ಕಿದೆ ನಮ್ಮದು 106 ಆಯಿತಾ, 106.93 ಅಲ್ಲ ಸಮಥಿಂಗು 106.93 ಆ್ಯಂಡ್ ಸೇಲ್ ಬಂದುಬಿಟ್ಟು 102.25 ಆಯಿತಾ, 102.25। ಸೊ ನಮ್ಗೆ ರಿಮೈನಿಂಗ್ ಎಷ್ಟು ಉಳೀತು, ಸೊ ಸೇಲಿಂಗ್ ಮೈನಸ್ ಇದನ್ನು ಒಂದು ಬ್ರ್ಯಾಕೆಟ್ ಹಾಕ್ಕೊಳ್ಳೋಣ। ಇದನ್ನು ನೀವು ನೀಟಾಗಿ ನೀವು ಮಾಡ್ಕೊಳ್ಳಿ ಈ ಥರ ಸೆಟಪ್ನ। ಸೊ ಚಾಲೆಂಜಲ್ಲಿ ನಿಮಗೆ ಯೂಸ್ ಆಗುತ್ತೆ। ನೆಕ್ಸ್ಟು ಮಲ್ಟಿಪ್ಲೈ ಬೈ ದಿಸ್ ಸೇಲ್ ಮೈನಸ್ ಬೈ ಇಂಟು ದ ಕ್ವಾಂಟಿಟಿ ದಟ್ ಈಸ್ 1,900। ಇದು ಫಸ್ಟ್ ಟ್ರೇಡು। ಈ ಕಡೆ ಇದೊಂದು ಕಾಲಮ್ ಹಾಕ್ಕೊಂಡ್ಬಿಡೋಣ, ಇನ್ಸರ್ಟ್ ಕಾಲಮ್ ಲೆಫ್ಟ್। ಸೊ ಇದು ಫಸ್ಟ್ ಟ್ರೇಡು। ಸೆಕೆಂಡ್ ಟ್ರೇಡ್ ಬಂದುಬಿಟ್ಟು ನಮ್ಮದು ಈಗ ತೊಗೊಂಡಿರೋದು, ಸೊ ಇಲ್ಲಿದೆ ನೋಡಿ। ಸೊ 86.61ಗೆ ಬೈಯಿಂಗ್ ಆಗಿದೆ, 86.61ಗೆ ಬೈಯಿಂಗ್ ಆಗಿದೆ। ಆಮೇಲೆ ಸೇಲಿಂಗ್ ಬಂದುಬಿಟ್ಟು 93 ರುಪೀಸ್ಗೆ ಸೇಲಿಂಗ್ ಆಗಿದೆ, ಸೇಲಿಂಗು ಇದು ಬೈಯಿಂಗು ಆಯಿತಾ। ಕ್ವಾಂಟಿಟಿ ಬಂದುಬಿಟ್ಟು ನಮ್ಮದು 450 ಕ್ವಾಂಟಿಟಿ ಇದೆ ಆಯಿತಾ। ಇದು ಸ್ಕ್ಯಾಲ್ಪಿಂಗ್ ಮೆಥಡು, ಅದು ನಿಮಗೆ ಟೈಮಿಂಗ್ ಕೂಡ ನಾನು ಹೇಳ್ತೀನಿ, ವೆಯ್ಟ್ ಮಾಡಿ ಒಂದು ಸೆಕೆಂಡು। ಮೊದಲು ಟ್ರೇಡ್ಸ್ ನೋಡಿ ಯಾವ ಥರ ಆಗ್ತಾಯಿದೆ ಏನಾಗ್ತಾಯಿದೆ ಅಂತ, ಇದನ್ನು ಹೇಳಿದ್ಬಿಡೋಣ ಒಂದು 5ಕ್ಕೆ। ಸೊ ಮ್ಯಾಕ್ಸಿಮಮ್ ನಾವು ಡೈಲಿ 5 ಟ್ರೇಡ್ಸ್ ತೊಗೊಳ್ಳೋಣ, ಅದಕ್ಕಿಂತ ಜಾಸ್ತಿ ಟ್ರೇಡ್ ತೊಗೊಳ್ಳೋಕ್ಕೆ ಪಾಸಿಬಲ್ ಬೇಡ, ಭಾಳ ಆದರೆ ಒಂದು ರಿಸ್ಕ್ ಟ್ರೇಡು ಒಂದನ್ನು ತೊಗೊಳ್ಳೋಣ। ಸೊ ಟೋಟಲಾಗಿ 6 to 7 ಟ್ರೇಡ್ಸು, ಮ್ಯಾಕ್ಸಿಮಮ್ ನಾವು 5ಗೆ ಸ್ಟಿಕ್ ಆಗೋ ಥರ ಮಾಡೋಣ। ಸೊ ಇದರಲ್ಲಿ ಕೂಡ 1,975 ರುಪೀಸು ಪ್ರಾಫಿಟ್ ನಮಗೆ ಬುಕ್ ಆಗುತ್ತೆ। ಸೊ ಥರ್ಡ್ ಟ್ರೇಡ್ ಬಂದುಬಿಟ್ಟು ದ್ಯಾಟ್ ವಿಲ್ ಬಿ 143.94ಗೆ ಬೈ ಆಗುತ್ತೆ ಆಯಿತಾ, 143.94ಗೆ ಬೈ ಆಗುತ್ತೆ। ಆಮೇಲೆ ಅದನ್ನು ನಾವು ಸೇಲ್ ಮಾಡ್ತೀವಿ 149.41ಗೆ। ಇದು ಸ್ವಲ್ಪ ನಿಮ್ಗೆ ಬೋರಿಂಗ್ ಆಗ್ತಾ ಇರ್ಬೋದು, ಬೋರಿಂಗ್ ಆದರೂ ನೀವು ಇದನ್ನು ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡಬೇಕು। ಏನಕ್ಕಂದರೆ ನೆಕ್ಸ್ಟ್ ಬರೋ ದಿನಗಳಲ್ಲಿ ನಾವು ಟ್ರೇಡಿಂಗ್ ಚಾಲೆಂಜ್ ಏನು ಇದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ, ಇದರಲ್ಲಿ ನಿಮಗೆ ಭಾಳ ಸ್ಟ್ರಾಟಜೀಸು ಭಾಳ ಇದು ಎಲ್ಲ ಇದ್ರ ಮೇಲೇ ಡಿಪೆಂಡ್ ಆಗುತ್ತೆ। ಇದನ್ನು ನಾವು ಸ್ವಲ್ಪ ಒಂದು ಡಾಟ್ಸನ್ನ ಹಾಕ್ಕೊಳ್ಳೋಣ। ಇವರು ನಾನು ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಮಾತಾಡಿಬಿಟ್ಟು ಕೆಲವೊಬ್ರು, ಇಲ್ಲಿ ಏನು ಮಾಡೋಕ್ಕಾಗಲ್ಲ। ಸೊ ನೆಕ್ಸ್ಟ್ ಬಂದುಬಿಟ್ಟು 149.92ಗೆ ಬೈಯಿಂಗು, ಆಮೇಲೆ ಸೇಲಿಂಗ್ ಬಂದುಬಿಟ್ಟು 160ಗೆ ಸೇಲಿಂಗ್ ಇದೆ ಆಯಿತಾ। ಸೊ ಇದು ಬಂದುಬಿಟ್ಟು ಕ್ವಾಂಟಿಟಿ ಎಷ್ಟಿದೆ, ಸೊ 360 ಕ್ವಾಂಟಿಟಿನ ನಾವು ಬೈ ಆ್ಯಂಡ್ ಸೇಲ್ ಮಾಡಿದ್ದೀವಿ, ಬೈ ಆ್ಯಂಡ್ ಸೇಲ್ 360 ಕ್ವಾಂಟಿಟಿ। ಈಗ ಲೈವ್ ಟ್ರೇಡನ್ನು ಹೋಗ್ತಾ ಇದ್ದೀವಿ, ಅದನ್ನು ನಿಮ್ಗೆ ತೋರಿಸ್ತೀನಿ। ಸೊ ಲಾಸ್ಟಾಗಿ ಒಂದು ಸ್ಮಾಲ್ ಟ್ರೇಡ್ ತೊಗೊಂಡಿದ್ದೆ, ಸುಮ್ಮನೆ ಜಸ್ಟ್ ಆ ಟೈಮಲ್ಲಿ ಮೂಮೆಂಟ್ ಇರಲಿಲ್ಲ ಅಂತ। ಸೊ 150ಗೆ ಬೈ ಮಾಡಿಬಿಟ್ಟು 165ಗೆ ಅಂದರೆ 15 ರುಪೀಸು 165ಗೆ ಸೇಲಿಂಗ್ ಆಗಿದೆ, ಹೌದಾನೆ 165.35 ಓಕೆ, ಒಂದು ಪೈಸೆ ಮಿಸ್ ಮಾಡೋಂಗಿಲ್ಲ। ಇದು 15 ಕ್ವಾಂಟಿಟಿ ಆಯಿತಾ, ಇದು 15 ಕ್ವಾಂಟಿಟಿ।
ಸೊ ಇದು 230 ರುಪೀಸು. ಈಗ ಲಾಸ್ಟ್ ಟ್ರೇಡ್ ಇನ್ನೊಂದು ತೊಗೊಂಡಿದ್ದೆ ನಾನು, ಅದೇನಾಯಿತು 120 ರುಪೀಸ್ಗೆ ಬೈ ಮಾಡಿಬಿಟ್ಟು ಇಲ್ಲಿ ನೋಡಿ 120 ರುಪೀಸ್ಗೆ ಬೈ ಮಾಡಿ ನನ್ನ ಮೂಮೆಂಟ್ ಸಿಗಲಿಲ್ಲ ಅದು, ಆಯಿತಾ. ಸೊ ಅದು 110ಗೆ ಕ್ಲೋಸ್ ಆಗಿದೆ. ಸೊ ಯಾವುದಂದರೆ 40,000 ಬಿಟ್ಟು ಬಂದುಬಿಟ್ಟು ಇಲ್ಲಿದೆ ನೋಡಿ, ಇದೆ ಈಗ ಅಲ್ಲೇ ಟ್ರೇಡ್ ಆಗ್ತಾಯಿದೆ ಆಲ್ಮೋಸ್ಟ್. ಸೊ ಇದು ಒಂದು 300 ಕ್ವಾಂಟಿಟಿ ತೊಗೊಂಡಿದ್ವಿ. ಸೊ ಇದನ್ನು 300 ಕ್ವಾಂಟಿಟಿ ಮಾಡಿದ್ರೆ ಮಲ್ಟಿಪ್ಲೈ ಮಾಡಿದ್ರೆ ಸೊ ಇದು ಒಂದು ಇಷ್ಟಾಗುತ್ತೆ, ಆಯಿತಾ. ಸೊ ಈಗ ಟೋಟಲ್ ಸಮ್ ಎಲ್ಲನೂ ಮಾಡೋಣ. ಸೊ 7,420 ರುಪೀಸ್ ಬರ್ತಾ ಇದೆ. ಇಲ್ಲಿ ಅಷ್ಟೇ ಇದೆಯಾ ನೋಡೋಣ, ಪೊಸಿಷನಲ್ಲಿ ರಿಫ್ರೆಶ್ ಮಾಡಿಬಿಟ್ಟು ಅಷ್ಟೇ ಇದೆ. ಆಲ್ಮೋಸ್ಟ್ ಒಂದು 2 ರುಪೀಸ್ ಹೆಚ್ಚು ಕಮ್ಮಿ ಅಲ್ಲಿ ಇಲ್ಲಿ ಆಗಿರುತ್ತೆ ಪೈಸೆಗಳಲ್ಲಿ ಈ ಮಲ್ಟಿಪ್ಲೈ ಮಾಡುವಾಗ. ಸೊ ಆಲ್ಮೋಸ್ಟ್ ಅಲ್ಲೇ ಇದೆ, ಆಯಿತಾ. ಸೊ ಈಗ ಲಾಸ್ಟ್ ಟ್ರೇಡು ಈ ಟೈಮಿಂಗ್ ನೋಡಿ, ಫಸ್ಟ್ ಅದೊಂದು ಟೈಮಿಂಗ್ ಒಂದು ಹೇಳ್ಬಿಡೋಕಿತ್ತು ನಿಮಗೆ. ಸೊ ಹೋಲ್ಡಿಂಗ್ ಟೈಮಿಂಗ್ ನೋಡಿ, ಇಲ್ಲಿ ನಮಗೆ 6 ರುಪೀಸ್ ಸಿಕ್ಕರು 6 to 7 ರುಪೀಸು, ದ ಟೈಮಿಂಗ್ ಈಸ್ ವೆರಿ ಲೆಸ್ ದೆನ್ 40 ಸೆಕೆಂಡ್ಸ್ ಫಸ್ಟ್ ಟ್ರೇಡು. ಸೆಕೆಂಡ್ ಟ್ರೇಡ್ ಬಂದುಬಿಟ್ಟು ಆಲ್ಮೋಸ್ಟ್ 1 ನಿಮಿಷದ ಒಳಗಡೆ ಒಂದು 40 ಸೆಕೆಂಡ್ಸ್ ಇದನ್ನು, ಆಯಿತಾ. ಇದು ಒಂದು 2000 ಬುಕ್ ಆಗಿದೆ. ಫಸ್ಟ್ ಟ್ರೇಡು 2000, ಸೆಕೆಂಡ್ ಟ್ರೇಡು 2000. ನಮಗೆ ವಿದಿನ್ 1 ನಿಮಿಷದಲ್ಲಿ ನಮ್ಮದು ಪೊಸಿಷನ್ ಕ್ಲೋಸ್ ಆಗಿದೆ, ಆಯಿತಾ. ಥರ್ಡ್ ಟ್ರೇಡ್ ಬಂದುಬಿಟ್ಟು ಅದು ನೋಡಿ 34.05ಗೆ 34.16ಗೆ, ಅಂದರೆ ಲೆಸ್ ದೆನ್ 10 ಸೆಕೆಂಡ್ಸಲ್ಲಿ ಬುಕ್ ಆಗಿರೋದು ಇದು. ಆಗ್ತಾ ಇದೆಯಾ ನಿಮಗೆ? ಸೊ ದಿಸ್ ಈಸ್ ದ ಸ್ಪೀಡ್. ನಾವು ಅಲ್ಗೋ ರನ್ ಮಾಡ್ತೀವಿ, ಅಲ್ಗೋನೂ ತೋರಿಸ್ತೀನಿ ನಿಮಗೆ. ಅಲ್ಗೋದಲ್ಲಿ ಸ್ಕ್ರೀನಿಂಗು ಆಗುತ್ತೆ, ಅಲ್ಗೋದಲ್ಲಿ ರನ್ನಿಂಗು ಆಗುತ್ತೆ. ಆ ಥರ ಏನೇನು ಮಾಡ್ತೀವಿ ಅನ್ನೋದು ಫುಲ್ ನೆಕ್ಸ್ಟ್ ವೀಡಿಯೋಗಳಲ್ಲಿ ಬರ್ತಾ ಇರುತ್ತೆ. ಇದು ಬೇಸಿಕ್ ನಾನು ಹೇಳ್ಕೊಡ್ತಾ ಇರೋದು ನಿಮಗೆ. ಪ್ರಾಫಿಟ್ ಆಗಿ ಥರ ಬುಕ್ ಮಾಡ್ತಾ ಇದ್ದೀವಿ. ಏನಕ್ಕೆ ಇದನ್ನು ತೋರಿಸ್ತಾ ಇದ್ದೀನಿ ಅಂದರೆ, ಸೊ ಸೆಬಿದು ಡಿಸ್ಕ್ಲೋಸರ್ ಈಗ ಓಪನ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. 9 of 10 ಟ್ರೇಡರ್ಸ್, ಇಂಡಿವಿಜುವಲ್ ಟ್ರೇಡರ್ಸ್ ಇನ್ ಇಕ್ವಿಟಿ ಫ್ಯೂಚರ್ ಆಪ್ಷನ್ ಸೆಗ್ಮೆಂಟ್ ಇನ್ಕರ್ಡ್ ನೆಟ್ ಲಾಸಸ್, ಅಂದರೆ 10ರಲ್ಲಿ 9 ಜನ ಲಾಸ್ ಮಾಡ್ತಾ ಇದ್ದಾರೆ. ಸೊ ಅವ್ರನ್ನ ನಾನು ಸ್ವಲ್ಪ ಟ್ರೈನ್ ಮಾಡಿಬಿಟ್ಟು ನಮ್ಮ ಪ್ರಾಫಿಟೇಬಲ್ ಆಗೋ ಥರ ನಾನು ಒಂದು ಚಾಲೆಂಜನ್ನು ತೊಗೊಂಡ್ಬಿಟ್ಟು ಮಾಡ್ತಾ ಇದ್ದೀನಿ 50,000 ಅಮೌಂಟಿಗೆ. ಯಾಕಂದರೆ ಇದು ಆಲ್ಮೋಸ್ಟ್ ಎಲ್ಲರದ್ದು ಕ್ಲೋಸ್ ಟು ಅಮೌಂಟ್ 50,000 ಎಲ್ಲರೂ ಇನ್ವೆಸ್ಟ್ ಮಾಡಿರ್ತಾರೆ, ಅದೇ ಅಮೌಂಟು ಲೂಸ್ ಆಗುತ್ತೆ. ಸೊ ನಾವು ಅದಕ್ಕೆ 50,000 ಅಮೌಂಟನ್ನು ತೊಗೊಂಡ್ಬಿಟ್ಟು ಚಾಲೆಂಜನ್ನು ತೊಗೊಂಡಿದ್ದೀವಿ, ಆಯಿತಾ. ಇದ್ರ ಬಗ್ಗೆ ಮತ್ತೆ ಡೀಟೇಲಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ. ಈಗ ಈ ಟ್ರೇಡಿಂಗ್ ಬಗ್ಗೆ ನೋಡೋಣ. ಸೊ ಈಗ ಇದು ಎರಡು ಆಯಿತಾ. ಸೊ ನೆಕ್ಸ್ಟ್ ನೋಡಿ, ವಿದಿನ್ ಲೆಸ್ ದೆನ್ 1 ನಿಮಿಷ ಇದು ನೋಡಿ, ಈ ಟ್ರೇಡ್ ಬಂದುಬಿಟ್ಟು ಆಲ್ಮೋಸ್ಟ್ ಒಂದು ಸಾರಿ ಇಲ್ಲಿದೆ ಟ್ರೇಡು, ಇಲ್ಲಿ ಬೈ ಆ್ಯಂಡ್ ಸೇಲ್ ಆಲ್ಮೋಸ್ಟ್ ಒಂದು ಅಗೇನ್ 30 ಸೆಕೆಂಡ್ಸ್ ಅವರು ಅಷ್ಟೇ ಇರೋದು ಟೈಮಿಂಗು. ಸೊ ಆ ಥರ ಹೆವಿ ಕ್ಲೋಸ್ ಆಗಿ ನಾವು ಏನು ಪೊಸಿಷನ್ನ ಕ್ಲೋಸ್ ಮಾಡ್ತಾ ಇರ್ತೀವಿ. ವಿದಿನ್ 1 ನಿಮಿಷದಲ್ಲಿ ನಮಗೆ ಆಲ್ಮೋಸ್ಟ್ ಒಂದು 10 ರುಪೀಸ್ 11 ರುಪೀಸ್ ಸಿಗ್ತಾ ಇದೆ. ಸೊ ಕಂಪೇರ್ ಮಾಡಿದ್ರೆ 150 ರುಪೀಸ್ ಬೈಯಿಂಗ್ ಕಂಪೇರ್ ಮಾಡಿದ್ರೆ ನಿಮ್ಗೆ ಎಷ್ಟಾಗುತ್ತೆ ಇದು ಪ್ರಾಫಿಟ್ ರೇಷಿಯೋ ಆಲ್ಮೋಸ್ಟ್ ಒಂದು 7 to 8%. ದಟ್ಸ್ ದ ಬಿಗ್ ಅಮೌಂಟ್. 7% ಒನ್ ಟ್ರೇಡಲ್ಲಿ ಆಗ್ತಾ ಇದೆ ಅಂದರೆ ದಟ್ ಇಸ್ ದ ಬಿಗ್ ಅಮೌಂಟ್. ದೆನ್ ವೈ ಆರ್ ಲೂಸಿಂಗ್? ನೀವು ಲೂಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ, ನೀವು ಪ್ರಾಫಿಟಬಲ್ ಇರ್ಬೋದು. ಬಟ್ ಏನಂದರೆ ಟೈಮು ಸ್ಪೀಡು ಯಾಕೆ ಚಾರ್ಟಲ್ಲಿ ಓಪನ್ ಮಾಡೋಕ್ಕೂ ಚಾರ್ಟ್ ಸ್ಟಡಿ ಬಂದಾಗ ನಿಮ್ಗೆ ಹೇಳ್ತೀನಿ, ಅದೇ ಟೈಮಲ್ಲಿ ಏನಕ್ಕೆ ನಮ್ಮ ಅಲ್ಗೋ ಬೈ ಮಾಡಿದೆ ಅಥವಾ ನಾವು ಬೈ ಮಾಡ್ತೀವಿ ಅಥವಾ ಇಲ್ಲೇ ಏನಕ್ಕೆ ಎಕ್ಸಿಟ್ ಮಾಡ್ತೀವಿ ಅನ್ನೋದನ್ನು ನಾನು ಕೂಡ ಹೇಳ್ತೀನಿ. ಸೊ ಫಸ್ಟ್ ನೋಡಿ ಏನಿಗಾಗುತ್ತೆ ಅಂತ, ಆಯಿತಾ. ಸೆಕೆಂಡ್ ಬಂದುಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಕೂಡ ನಾನು 1 ನಿಮಿಷ ವೇಟ್ ಮಾಡಬೇಕಿತ್ತು, 1 ನಿಮಿಷ ವೇಟ್ ಮಾಡಿದೆ. ಸೊ ಅದಾದಮೇಲೆ ಸೆಕೆಂಡ್ ಮಿನಿಟಲ್ಲಿ ನಮಗೆ ಟ್ರೇಡಿಂಗ್ ಹಾಕೋದು ವರ್ಕೌಟ್ ಆಗ್ತಾ ಇಲ್ಲ ಅನಿಸ್ತು. ಸೊ ನಾವೇನು ಏನೂ ಆಗಲಿಲ್ಲ, ಸ್ಟಾಪ್ ಲಾಸ್ ಇಟ್ಟಾಗಿದೆ, ಎಕ್ಸಿಟ್ 10 ರೂಪಾಯಿ ಲೂಸ್ ಆಗಿದೆ ಇಲ್ಲಿ. ಸೊ ನೋ ಪ್ರಾಬ್ಲಮ್, ನಮಗೆ ನೆಟ್ ಟು ನೆಟ್ ಪ್ರಾಫಿಟಲ್ಲಿ ಇರಬೇಕು, ಅದು ನಮಗೆ ಮೇನ್ ಇಂಪಾರ್ಟೆಂಟು. ಸೊ ಇಲ್ಲಿ ಇನ್ನೊಂದು ಶೀಟ್ ಆ್ಯಡ್ ಮಾಡ್ತೀನಿ ನಾನು. ಸೊ ಈ ಟ್ರೇಡಿಂಗ್ ಚಾಲೆಂಜಸ್ ಬಗ್ಗೆ ನಮಗೆ ನೆಕ್ಸ್ಟ್ ಟ್ರ್ಯಾಕ್ ಮಾಡೋಕ್ಕೆ ಒಂದು ಏನಂತ ಹೇಳೋಣ ಹೆಸರು, ಡೇ ಟ್ರೇಡ್ ಚಾಲೆಂಜಾ, ಡೇ ಟ್ರೇಡ್ CH, ಓಕೆ ಅಂತ ಹೇಳೋಣ. ಸೊ ಫಸ್ಟ್ ಡೇ 1ನಲ್ಲಿ ಎಷ್ಟಾಗಿದೆ, ಡೇ 2ದಲ್ಲಿ ಎಷ್ಟಾಗಿದೆ. ಸೊ ಅದೇ ಥರ ನಾವು 50,000 ಆಗೋವರೆಗೂ ಇದೇ ಥರ ನಾವು ಏನು ಮಾಡೋಣ, ಮಾಡ್ತಾ ಹೋಗೋಣ. ಏನು ಅನಾಲಿಸಿಸ್ಸು, ನಿಮಗೆ ವಿಡಿಯೋಸು, ನಿಮ್ಗೆ ಏನೇನು ಸ್ಟ್ರಾಟಜೀಸ್ ಬೇಕು, ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ನಿಮ್ಗೆ ಏನೇನು ಡೌಟ್ಸ್ ಇದೆ ಈಗ ಒಂದು 15 ದಿನದ ಇಟ್ಕೊಳ್ಳೋಣ, ಆಯಿತಾ. ನೆಕ್ಸ್ಟ್ ನೋಡೋಣ. ಈಗ 15 ದಿನ ಅಂತ ಅನ್ಕೋತಾ ಇದ್ದೀನಿ. 15 ದಿನದಲ್ಲಿ ನಮ್ಮ 50,000 ರೀಚ್ ಆಗ್ಬೋದು ಅಂತ. ಸೊ ಅದು ಜಾಸ್ತಿನೂ ಆಗಿರ್ಬೋದು, ಕಮ್ಮಿನೂ ಆಗ್ಬೋದು, ಅದು ಡಿಪೆಂಡ್ಸ್ ಆನ್ ಮಾರ್ಕೆಟ್ ಸಿಚುವೇಶನ್ ಮೇಲೆ ಡಿಪೆಂಡ್ ಮಾಡೋಣ. ಸೊ ಫಸ್ಟ್ ಎಷ್ಟು ಮಾಡಿದ್ದೀವಿ ನಾವು, ಯಾವಾಗ 17th ಆಗಸ್ಟಿಗೆ ಎಷ್ಟಾಗಿದೆ ನಮ್ಮದು, ಇಲ್ಲಿದೆ ನೋಡಿ 17th ಬಂದುಬಿಟ್ಟು ನಮಗೆ ಇದು ಒಂದೇ ದಿನದ್ದು ನಮಗೆ 7,500. ನಾವು ಓವರ್ ಆಲ್ ಪ್ರಾಫಿಟ್ನ ಚೆಕ್ ಮಾಡಿ ತೊಗೊಳ್ಳೋಣ ಅಥವಾ ನೆಟ್ ರಿಲೈಸ್ ತೊಗೊಳ್ಳೋಣ, ನೀವೇ ಹೇಳಿದ್ದನ್ನು. ಸೊ ಈಗ ಕರೆಂಟ್ಲಿ ನೆಟ್ ರಿಲೈಸು ಲಾಸ್ಟ್ ಚಾಲೆಂಜ್ ಮುಗಿದ್ಮೇಲೆ ನೋಡೋಣ. ಫಸ್ಟ್ ಓವರ್ ಆಲ್ ಪ್ರಾಫಿಟ್ನ ತೊಗೊಳ್ಳೋಣ. ಸೊ 7,918 ಅಂದರೆ 7,981 ರುಪೀಸ್ ಆಗಿದೆ ಫಸ್ಟ್ ಡೇ, ಆಯಿತಾ. ಇಲ್ಲಿ ಇದನ್ನು ಹಾಕ್ತಿದ್ದೀನಿ, ಆಯಿತಾ. ಇದನ್ನು ಫಿಟ್ ಮಾಡಿಬಿಟ್ಟು ಈ ಕಡೆ ಕೂಡ್ಸೋಣ. ಸೊ ಸೆಕೆಂಡ್ ಡೇ ಇವತ್ತು, ಈಗ ಆಲ್ಮೋಸ್ಟ್ ಟೈಮ್ ಕ್ಲೋಸ್ ಆಗಿದೆ, ಆಗ್ತಾ ಬಂತು. ಈಗ ಇನ್ನೊಂದು 2 ಸೆಕೆಂಡ್ಸಲ್ಲಿ ಮಾರ್ಕೆಟ್ ಕ್ಲೋಸ್ ಆಗುತ್ತೆ. ಸೊ ಇವತ್ತು ಎಷ್ಟಾಗಿದೆ ನೆಟ್ ಪ್ರಾಫಿಟು, 7,422 ರುಪೀಸ್. ಇದನ್ನು ಕಾಪಿ ಮಾಡ್ಕೊಂಡು ಹಾಕೊಳ್ಳೋಣ.
ಆಯಿತಾ. ಸೊ ಇದು ಸ್ವಲ್ಪ ಸೆಟ್ಟಿಂಗ್ ಆಗಬೇಕು, ಇವತ್ತು ಸೆಟ್ ಮಾಡ್ತಾ ಇದ್ದೀವಿ. ಓಕೆ, ನೋ ಪ್ರಾಬ್ಲಮ್. ನಾಳೆಯಿಂದ ನೀಟಾಗಿ ಮತ್ತು ಇನ್ನೂ ಚೆನ್ನಾಗಿ ನಿಮಗೆ ಒಂದು ಇದು ಸಿಗುತ್ತೆ. ಸೊ ದಿಸ್ ವಿಲ್ ಬಿ ದ ಸೆಕೆಂಡ್ ಡೇ. ಆಲ್ರೆಡಿ 15,000. ನಮ್ಮ ಟಾರ್ಗೆಟ್ ಇರೋದೆಷ್ಟು? 50,000 ರೀಚ್ ಆದರೆ ವಿ ಆರ್ ಇನ್ ಗುಡ್ ನಂಬರ್ ಅಂತ, ಆಯಿತಾ. ಸೊ ವೆಲ್ಕಮ್ ಟು ಅವರ್ ಚಾನಲ್ PremaSquare. ನಾವು ಇದೇ ಥರ ವಿಡಿಯೋಸ್ ಮಾಡ್ತಾ ಇರ್ತೀವಿ, ಹೊಸ ಟ್ರೈಯನ್ನು ಮಾಡ್ತಾ ಇದ್ದೀವಿ. ನೋಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಆಮೇಲೆ ನಿಮಗೆ ಇದು ಬರೀ ಬೋರಿಂಗ್ ಆಗಿರ್ಬೋದು, ಇವತ್ತು ಬರೀ ನಿಮಗೆ ಪ್ರಾಫಿಟ್ ತೋರಿಸ್ತಾ ಇದ್ದೀನಿ, ಏನು ಮಾಡ್ತಾ ಇಲ್ಲ ಏನು ಅಂತ. ಆಲ್ರೆಡಿ ಆಗಿರೋದನ್ನು ನಾನು ರಿಫ್ರೆಶ್ ಮಾಡಿ ಇನ್ನೊಂದು ತೋರಿಸ್ಬಿಡ್ತೀನಿ. ಆಗಿರೋದನ್ನು ತೋರಿಸಿರೋದು ಇವತ್ತು, ಆಯಿತಾ. ನಿನ್ನೆದು ಇವತ್ತಿಂದು ಡೇ 1 ಡೇ 2 ಅಂತ. ಇದ್ರ ಅನಾಲಿಸಿಸನ್ನು ಮುಂದೆ ಬರೆದೋ ವಿಡಿಯೋದಲ್ಲಿ ಬರುತ್ತೆ. ಹರಿ ಆಗಬೇಡಿ. ಟ್ರೇಡಿಂಗಲ್ಲಿ ಯಾವಾಗ ನೀವು ಫಾಸ್ಟ್ ಆಗಿರಬೇಕಂದ್ರೆ ಟ್ರೇಡ್ ಮಾಡುವಾಗ ಫಾಸ್ಟ್ ಆಗಿರಬೇಕು. ಕಲಿಯೋದರಲ್ಲೂ ಫಾಸ್ಟಾಗಿ ಕಲಿಯೋಕ್ಕೆ ಹೋಗಬೇಡಿ, ಅದು ನಿಮಗೆ ಬಹಳ ಡೇಂಜರಸ್ ಆಗುತ್ತೆ. ದ ಸ್ಪೀಡ್ ಅಂತಾರಲ್ಲ, ಸ್ಪೀಡ್ ಯಾವಾಗಿರಬೇಕು ಅವಾಗಿರಬೇಕು. ದ ಸ್ಪೀಡು ಯಾವಾಗಲೂ ಎಲ್ಲ ಸಿಚುವೇಷನಲ್ಲೂ ಕೊಟ್ಟರೆ ಭಾಳ ರಾಂಗ್ ಆಗಿ ಡಿಸಿಷನ್ ತೊಗೊಳಕ್ಕಾಗುತ್ತೆ. ಈಗ ಮಾರ್ಕೆಟ್ ಕ್ಲೋಸ್ ಆಗಿದೆ, ಈ ವಿಡಿಯೋನ ಈಗ ಅಪ್ಲೋಡ್ ಆಗುತ್ತೆ. ನಿಮ್ಮ ಸಪೋರ್ಟ್ ಬಂದರೆ ನಾಳೆ ಏನು ಫ್ರೈಡೇ ಇದೆ, ಯಾವ ಥರ ಪೊಸಿಷನ್ ಬಿಲ್ಡ್ ಆಗುತ್ತೆ ಫ್ರೈಡೇ ನಮ್ಮದು, ನಾವು ರೈಟಿಂಗ್ ಮಾಡ್ತೀವ ಅಥವಾ ಬೈಯಿಂಗ್ ಮಾಡ್ತೀವ, ಏನಿದೆ ಏನಿಲ್ಲ ಎಲ್ಲ ಡೀಟೇಲ್ಸು ನಿಮಗೆ ನಾಳೆ ವಿಡಿಯೋದಲ್ಲಿ ಸಿಗುತ್ತೆ. ಆಮೇಲೆ ಟ್ರೇಡಿಂಗ್ ಮಾಡಿರೋ ಕೂಡ ನಿಮಗೆ ಸಿಗುತ್ತೆ. ಆಮೇಲೆ ವೀಕೆಂಡಲ್ಲಿ ನನಗೆ ಒಳ್ಳೆ ರೆಸ್ಪಾನ್ಸ್ ಬಂದರೆ ಒಂದು ಸೆಮಿನಾರ್ ಕೂಡ ನಾನು ನಿಮಗೆ ಫ್ರೀಯಾಗಿ ಅರೇಂಜ್ ಮಾಡ್ತೀನಿ. ಲೈವ್ ಆಗಿ ಡಿಸ್ಕಷನ್ ಮಾಡೋಣ, ಏನೇನು ಪ್ರಾಬ್ಲಮ್ಸ್ ಇದೆ ಏನೇನಿದೆ ಅಂತ. ಸೊ ಅದಕ್ಕೋಸ್ಕರ ನೀವು ಮೊದಲು ಲೈಕ್ ಮಾಡಬೇಕು, ಸಪೋರ್ಟ್ ಮಾಡಬೇಕು. ಆಮೇಲೆ ನೆಕ್ಸ್ಟು ಏನೇನಾಗುತ್ತೆ ಅನ್ನೋದನ್ನು ನಾವು ಡಿಸೈಡ್ ಮಾಡಿ ಮುಂದೆ ಹೋಗೋಣ. 50,000 challenge in 15 days. Let's do it. Bye.